ಅಂದ್ಬಿಟ್ಟು ಒಳಗಡೆಯಿಂದ ಇನ್ನೂ ತೆಗೆದ್ರೆ ಉದಯ್ ಶಂಕರ್ ಕೈಲಿ ಬರ್ಸ್ಕೊಂಬಂದವ್ರೆ. ಅಂದರೆ ಸೇಫ್ಟಿ ನಾನು ಸರಿ ಬರೀತೀನೋ ಇಲ್ಲೋ ಅನ್ನೋ ಡೌಟಿಗೆ ಉದಯ್ ಶಂಕರಿಂದ ಬರ್ಸ್ಕೊಂಬಂದಿದ್ರು. ಅದು ನೋಡಿದ್ರೆ ಸ್ವಲ್ಪ ಸಂಜೆ ಗಾಳಿ ಅದ್ರ ಮೇಲಿತ್ತು ಬರಸು. ನಾನು ಹೂವಿನಲ್ಲಿ ಭೂಕಂಪ ಅಂತ ಬರ್ತಿದ್ದೆ ಹೊಸ್ತಾಗಿದೆ ಕಾಣೋ, ಬಟ್ ಕ್ಯಾಚ್ ಆಗಲ್ಲೋ ಅಂದರು. ನನಗೆ ಈಗೋ ಹರ್ಟ್ ಆಯಿತು. ಮ್ಯೂಸಿಕ್ ರೈಟರ್ ಆಗಿ ನನ್ನ ಕೈಲಿ ಬರೆಸಿ ಹೊಸದು ಬರೆದ್ರೂ ಇವರು ಈ ಸಂಜೆ ಗಾಳಿ ಅಂತ ತೆಗೆದು ತೋರಿಸ್ತಾರಲ್ಲ ಅಂತ ಆ ಹಾಡನ್ನ ಅವ್ರು ಮಿಕ್ಸ್ ಮಾಡ್ತಾಯಿದ್ರು. ನಾನು ಮಾಡಿ ಮೇಲೆ ಪ್ರಾಜೆಕ್ಟ್ ರೂಮ್ಗೆ ಹೋಗ್ಬಿಟ್ಟು ಒಂದು 5 ನಿಮಿಷ ಯೋಚನೆ ಮಾಡಿ ಅದನ್ನೇ ಪಲ್ವಿ ಬದಲಾಯಿಸ್ಕೊಂಡ್ಬಂದೆ. ಸಾರಿ ನೋಡಿ ಅಂತ, ಈ ಸೂಪರಾಗಿದೆ ಕಣೋ, ಅದು ಬೇಡ ಕೊಡು ಅಂತ ಉದಯ್ ಶಂಕರ್ ಎತ್ತಿಟ್ಕೊಂಡು ಪ್ರಾಯದಲ್ಲಿ ಏನೋ ನಿದ್ದೆ ಅಂತ ಒಂದು ಒಳ್ಳೆ ಹಾಡಿದೆ. ಆ ಹಾಡು ತುಂಬ ಪಾಪ್ಯುಲರ್ ಆಯಿತು ಆ ಸಿನಿಮಾದಲ್ಲಿ. ಆಮೇಲೆ ಹೇಳ್ದ ಏನಂದ್ರು ಅಂದರೆ ಇಟ್ಸ್ ಆಲ್ ಫಾರ್ ಗುಡ್ ಕಣೋ. ಈಗ ಉದಯ್ ಶಂಕರ್ ದೊಡ್ಡ ಮನುಷ್ಯ, ನೀನು ಬೆಳೀತಾ ಇರೋ ಮನುಷ್ಯ, ಹುಣಸೂರು ಕೃಷ್ಣಮೂರ್ತಿ ನಮ್ಮ ಎಲ್ರಿಗಿಂತ ದೊಡ್ಡ ಮನುಷ್ಯ, ಎಲ್ಲರೂ ದೊಡ್ಡವರೇ. ಬಟ್ ಸಿನಿಮಾದಲ್ಲಿ ರಂಜನೆಗೆ ಬೇಕಾದಂಥ ಎಲಿಮೆಂಟ್ಸ್ನ ಯಾರು ಬೆಸ್ಟ್ ಕೊಡ್ತಾರೋ ಅವರೇ ಆವತ್ತಿಗೆ ಬೆಸ್ಟ್ ಕಣೋ. ಬೇಜಾರು ಪಟ್ಕೋಬೇಡ, ನಾನು ತೊಂದರೆ ಕೊಟ್ಟೆ ಅಂತ. ಇಲ್ಲ ಸರ್ ನಂದು ಬೆಳೆಸ್ತಾರಲ್ಲ ಥ್ಯಾಂಕ್ ಯು ಅಂದೆ. ಆ ಥರ ಅವರು ಯಾವ ವಿಚಾರಕ್ಕೂ ಎಂಟರ್ಟೈನ್ಮೆಂಟ್ಗೆ ಕೊರತೆ ಕೊಡ್ತಾ ಇರಲಿಲ್ಲ ಮತ್ತು ತಂತ್ರಜ್ಞರಿಗೆ ದುಡ್ಡು ಯಾವತ್ತೂ ಕಡಿಮೆ ಕೊಡ್ತಿರಲಿಲ್ಲ. ಆಮೇಲೆ ಕೊಡೋವಾಗ ಚೌಕಾಸಿ ಮಾಡ್ತಿರಲಿಲ್ಲ. ಅದಕ್ಕಿಂತ ಮುಖ್ಯವಾಗಿ ಕೊಡೋವಾಗ ಖುಷಿಯಾಗಿ ಕೊಡೋದು. ನಾನೇ ಎಷ್ಟೋ ಸೇರಿ ಒಂಥರ ಕವರ್ಗೆ ಇಸ್ಕೊಂಡಿದ್ದೀನಿ, ಪ್ಯಾಕ್ಡ್ ಕವರ್ ವಿತ್ ಎ ಸ್ಮೈಲ್. ಅದು ದ್ವಾರಕೀಶ್ ಅವರು. ಆ್ಯಂಡ್ ಹೀ ಈಸ್ an inspiration to filmmaking and a best lesson for filmmaking.